ಬೇರೆ ಟ್ರ್ಯಾಕ್ಟರ್ ಕಂಪ್ನಿ ಕಂಪೇರ್ ಮಾಡಿದ್ರೆ ಪರ್ ಅವರ್ ನಿಮಗೆ ಅರ್ಧ ಲೀಟ್ರು ಡೀಸೆಲ್ ಕನ್ಸಂಪ್ಷನ್ ಕಡಿಮೆ ತಗೊಳುತ್ತೆ. ಇದು ಯೂರ್ಗೋ ಡೈನಾಮಿಕ್ ಪವರ್ ಸ್ಟೇರಿಂಗ್ ಅಂತ ಒಂದೇ ಒಂದು ಸ್ಟೇರಿಂಗ್ ನಾಬಲ್ಲಿ ನೀವು ಇಡೀ ಸ್ಟೇರಿಂಗ್ ತಿರುಗಿಸ್ಬೋದು. ಯೂರ್ಗೋ ಡೈನಾಮಿಕ್ ಪವರ್ ಸ್ಟೇರಿಂಗ್ ಟೆಕ್ನಾಲಜಿ ಇದು. ಸೇಫ್ಟಿ ಫೀಚರ್ ಆಗಿ ಇದು ನ್ಯೂಟ್ರಲ್ ಸೇಫ್ಟಿ ಸ್ವಿಚ್ ಅಂತ ಕೊಟ್ಟಿರ್ತಾರೆ ಕಂಪ್ನಿ ಫಿಟೆಡ್. ಇನ್ನು ಇದ್ರದ್ದು ಏರ್ ಫಿಲ್ಟರ್ ಬಗ್ಗೆ ಮಾತಾಡೋದಾಯ್ತು ಅಂದ್ರೆ ನಾವು ಡ್ರೈ ಟೈಪ್ ಏರ್ ಕ್ಲೀನರ್ ಇರ್ತದೆ. ಇದಕ್ಕೆ ಜೊತೆಗೆ ಕಂಪ್ನಿ ಫಿಟೆಡ್ ಒಂದು ಪ್ಲಾಗಿಂಗ್ ಸೆನ್ಸಾರ್ ಕೊಟ್ಟಿರ್ತಾರೆ. ಏರ್ ಫಿಲ್ಟರ್ ಏನಾದ್ರು ಚೋಕ್ ಆಯ್ತು ಅಥವಾ ಬ್ಲಾಕ್ ಆಯ್ತು ಅಂತಂದ್ರೆ ನಿಮ್ಗೆ ಡ್ಯಾಶ್ ಬೋರ್ಡ್ ಅಲ್ಲೇ ತೋರಿಸುತ್ತೆ ಏರ್ ಫಿಲ್ಟರ್ ಬ್ಲಾಕ್ ಆಗೈತೆ ಅಂತ. ರೈತರಿಗೆ ಮಾಹಿತಿ ಇದ್ರಲ್ಲಿ ಸಿಗುತ್ತೆ. ಹೈಡ್ರಾಲಿಕ್ ಅಲ್ಲಿ ಕೆಪಾಸಿಟಿ ಬಂದು ಇದು ನಿಮ್ಗೆ 1800 2200 ತನಕ. 1800 ಅಂದ್ರೆ 2 ವೀಲ್ ಡ್ರೈವ್ 47 RX ಅಲ್ಲಿ 1800 kg ಲಿಫ್ಟಿಂಗ್ ಕೆಪಾಸಿಟಿ ಇರ್ತದೆ. 4 ವೀಲ್ ಡ್ರೈವ್ ಟ್ರ್ಯಾಕ್ಟರ್ಗಳಲ್ಲಿ 2200 kg ತನಕನೂ ಲಿಫ್ಟಿಂಗ್ ಕೆಪಾಸಿಟಿ ಇದರಲ್ಲಿ ಹೈಡ್ರಾಲಿಕ್ ಅಲ್ಲಿ ಕೊಟ್ಟಿರ್ತಾರೆ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ವಿವೇಕ್ ಚನ್ನಬಸಪ್ಪ. ಇವತ್ತು ಬಂದು ನಾವು ಸೊನಾಲಿಕಾ ಕಂಪ್ನಿಯ DI47 RX ಸಿಕಂದರ್ ವೇರಿಯಂಟ್ನ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀವಿ. ಅದರಲ್ಲಿ ನಿಮಗೆ ಸಿಕಂದರ್ ವೇರಿಯಂಟ್ ಇಂಜಿನ್ ಬಗ್ಗೆ ಫಸ್ಟ್ ಹೇಳೋದಾಯಿತು ಅಂತಂದರೆ 3065 cc ಇರೋಂಥ ಇಂಜಿನ್ ಆಗಿರುತ್ತೆ. ಇದು 50 HP ಕೆಟಗರಿ ಇಂಜಿನು, 205 Nm ಟಾರ್ಕ್ ಇರೋಂಥ ಇಂಜಿನು, ಹೈ ಪವರ್ ಇಂಜಿನು, 1900 RPM ಇರೋಂಥ ಇಂಜಿನ್ ಆಗಿರುತ್ತೆ. ಬೇರೆ ಟ್ರ್ಯಾಕ್ಟರ್ ಕಂಪ್ನಿ ಕಂಪೇರ್ ಮಾಡಿದ್ರೆ ಪರ್ ಅವರ್ ನಿಮಗೆ ಅರ್ಧ ಲೀಟ್ರು ಡೀಸೆಲ್ ಕನ್ಸಂಪ್ಷನ್ ಕಡಿಮೆ ತಗೊಳುತ್ತೆ. ಅದರಿಂದ ಹೆವಿ ಡ್ಯೂಟಿ ಮೈಲೇಜ್ ಪ್ಲಸ್ ಇಂಜಿನ್ ಅಂತ ಇಲ್ಲಿ ಹಾಕಿರ್ತಾರೆ, HDM ಪ್ಲಸ್ ಇಂಜಿನ್ ಅಂತ. ಡ್ರೈವರ್ ಸೀಟ್ ಬಂದು ಡಿಲೆಕ್ಸ್ ಸ್ಟೈಲಲ್ಲಿ ಇರ್ತದೆ. ಡಿಲೆಕ್ಸ್ ಸ್ಟೈಲ್ ಡ್ರೈವರ್ ಸೀಟು ಅಡ್ಜಸ್ಟಬಲ್, ನಿಮಗೆ 4-ವೇ ಅಡ್ಜಸ್ಟಬಲ್ ಡ್ರೈವರ್ ಸೀಟ್ ಇರ್ತದೆ ಇದರಲ್ಲಿ. ಮತ್ತು ಕ್ಲಸ್ಟರ್ ಮೀಟ್ರ್ ಬಂದು ನಿಮಗೆ ಇದು ಡಿಜಿಟಲ್ ಕ್ಲಸ್ಟರ್ ಮೀಟ್ರ್ ಇರ್ತದೆ. ಎಲ್ಲ ಥರ ಡಿಜಿಟಲ್ ಆಗಿ ನಿಮಗೆ ಅವರ್ಸ್ ಎಷ್ಟು, RPM ಎಷ್ಟು, ಕೂಲೆಂಟು, ಮತ್ತು ಟೆಂಪ್ರೇಚರ್ದು, ಮತ್ತು ಇಂಜಿನ್ ಆಯಿಲ್ ಪ್ರೆಷರ್ದು, ಪ್ಲಾಗಿಂಗ್ ಸೆನ್ಸಾರ್ದು, ಪ್ರತಿಯೊಂದು ಹೆಡ್ಲೈಟ್, ಪ್ರತಿಯೊಂದು ಸೆನ್ಸಾರ್ದು ಈ ಕ್ಲಸ್ಟರಲ್ಲೇ ಡಿಜಿಟಲ್ ಕ್ಲಸ್ಟರ್ ಆಗಿರೋಂಥ ತೋರಿಸುತ್ತೆ. ನೀವು ಸ್ಟೇರಿಂಗ್ ನೋಡ್ಬೋದು. ಬೇರೆ ಕಂಪ್ನಿ ಟ್ರ್ಯಾಕ್ಟ್ರಲ್ಲಿ ನಾರ್ಮಲ್ ಪವರ್ ಸ್ಟೇರಿಂಗ್ ಇರ್ತದೆ. ಇದು ಯೂರ್ಗೋ ಡೈನಾಮಿಕ್ ಪವರ್ ಸ್ಟೇರಿಂಗ್ ಅಂತ ಒಂದೇ ಒಂದು ಸ್ಟೇರಿಂಗ್ ನಾಬಲ್ಲಿ ನೀವು ಇಡೀ ಸ್ಟೇರಿಂಗ್ ತಿರುಗಿಸ್ಬೋದು. ಯೂರ್ಗೋ ಡೈನಾಮಿಕ್ ಪವರ್ ಸ್ಟೇರಿಂಗ್ ಟೆಕ್ನಾಲಜಿ ಇದು. ಮತ್ತು ಇಲ್ಲಿ ನೀವು ನೋಡ್ತಾ ಇರ್ಬೋದು ಪ್ಲ್ಯಾಟ್ಫಾರ್ಮು ಮೆಟಾಲಿಕ್ ಪ್ಲ್ಯಾಟ್ಫಾರ್ಮ್ ಕೊಟ್ಟವ್ರೆ. ಬೇರೆ ಕಂಪ್ನಿ ಟ್ರ್ಯಾಕ್ಟರ್ ಕಂಪೇರ್ ಮಾಡಿದ್ರೆ ತುಂಬ ವೈಡ್ ಆಗೈತೆ ಮತ್ತು ನಿಮಗೆ ಫ್ರೀಯಾಗಿ ಕಂಫರ್ಟಬಲ್ ಆಗಿ ಕೂತ್ಕೊಂಡು ಆಪ್ರೇಟ್ ಮಾಡ್ಬೋದು. ಬಾನೆಟು ಫ್ರಂಟು ಯೂರ್ಗೋ ಡೈನಾಮಿಕ್ ಸ್ಟೈಲಲ್ಲಿ ಇರುತ್ತೆ. ಮತ್ತು ಬಾನೆಟ್ ಲಾಕ್ ಇರ್ತದೆ. ಅದಕ್ಕೆ ಬಾನೆಟ್ಗೆ ನಿಮಗೆ ಒಂದು ಗ್ಯಾಸ್ ಸ್ಪ್ರಿಂಗ್ ಕೊಟ್ಟಿರ್ತಾನೆ. ನಿಮಗೆ ಕಾರ್ದು ಏನು ಡಿಸೈನ್ ಇರುತ್ತೆ ಆ ಥರ ಒಂದು ಗ್ಯಾಸ್ ಸ್ಪ್ರಿಂಗ್ನ ಅಳವಡಿಸಲಾಗಿರ್ತದೆ. ಬೇರೆ ಯಾವುದೇ ಟ್ರ್ಯಾಕ್ಟರ್ ಕಂಪ್ನಿಲಿ ನೀವು ನೋಡ್ಬೋದು ಇಂಜಿನ್ಗೆ ಯಾವುದೇ ಥರ ಸೇಫ್ಟಿ ಫೀಚರ್ಸ್ ಇರಲ್ಲ. ಈ ಫ್ರಂಟ್ ಆಕ್ಸಲ್ ಬ್ರಾಕೆಟ್ ಅನ್ನೋದು ಇಂಜಿನಿಂದ ಒಂದು 2 ಅಡಿ ಉದ್ದಕ್ಕೆ ತನಕನೂ ಕೊಟ್ಟಿದ್ದಾರೆ. ಹತ್ತತ್ರ ಒಂದು 200 250 kg ವೆಯ್ಟ್ ಇರೋಂಥದ್ದು ಫ್ರಂಟ್ ಆಕ್ಸಲ್ ಬ್ರಾಕೆಟ್ ಎಕ್ಸ್ಟ್ರಾ ಕೊಟ್ಟವ್ರೆ. ಅದಾದಮೇಲೆ ಫ್ರಂಟ್ ವೆಯ್ಟ್ ಕೊಟ್ಟಿರ್ತಾರೆ. ಕಂಪ್ನಿ ಫಿಟ್ಟೆಡ್ ಫ್ರಂಟ್ ವೆಯ್ಟ್ ಇರುತ್ತೆ. ಒಂದು 56 kg ವೆಯ್ಟ್ ಇರೋಂಥ ಫ್ರಂಟ್ ವೆಯ್ಟ್ ಫಿಟ್ಟೆಡ್ ಮಾಡಿರ್ತಾರೆ. ಫ್ರಂಟ್ ಆಕ್ಸಲ್ ಬ್ರಾಕೆಟ್ ಬಂದು ಪೋರ್ಟಲ್ ಆಕ್ಸಲ್ ಟೆಕ್ನಾಲಜಿಯ ಕರೋರಾ ಇನ್ಬಿಲ್ಟ್ ಆಕ್ಸಲ್ ಇರ್ತದೆ. ಪೋರ್ಟಲ್ ಆಕ್ಸಲ್ ಟೆಕ್ನಾಲಜಿದು ಕರೋರಾ ಇನ್ಬಿಲ್ಟ್ ಆಕ್ಸಲ್ ಇರ್ತದೆ. ಅದರಲ್ಲಿ ಪವರ್ ಸ್ಟೇರಿಂಗ್ ಜಾಕ್ ಬಂದು ನಿಮಗೆ ಡ್ಯೂಯಲ್ ಆಕ್ಟಿವೇಟಿಂಗ್ ಪವರ್ ಸ್ಟೇರಿಂಗ್ ಜಾಕ್ ಬರುತ್ತೆ. ಸೇಫ್ಟಿ ಫೀಚರ್ ಆಗಿ ಇದು ನ್ಯೂಟ್ರಲ್ ಸೇಫ್ಟಿ ಸ್ವಿಚ್ ಅಂತ ಕೊಟ್ಟಿರ್ತಾರೆ ಕಂಪ್ನಿ ಫಿಟೆಡ್. ಅಂದರೆ ಟ್ರ್ಯಾಕ್ಟರ್ ಎಲ್ಲ ಗೇರ್ಗಳು ನಿಮಗೆ ನ್ಯೂಟ್ರಲ್ ಆಗಿದ್ದಾಗ ಮಾತ್ರ ಇದು ಸ್ಟಾರ್ಟ್ ಆಗುತ್ತೆ. ಒಂದು ಸೇಫ್ಟಿ ಫೀಚರ್, ಮನೆಯಲ್ಲಿ ಮಕ್ಳುಗಳು ಸ್ಟಾರ್ಟ್ ಮಾಡ್ಬೋದು ಡೈರೆಕ್ಟ್ ಕೀ ತೊಗೊಂಡು. ಅವಾಗ ಏನಾರು ಅವಘಡ ಆಗಬಾರ್ದು ಅಂತ ಅಂದ್ಬಿಟ್ಟು ನ್ಯೂಟ್ರಲ್ ಸೇಫ್ಟಿ ಸ್ವಿಚ್ ಕಂಪ್ನಿ ಫಿಟೆಡ್ ಕೊಟ್ಟಿರ್ತಾರೆ. ಎಲ್ಲ ಗೇರು ನ್ಯೂಟ್ರಲ್ ಇದ್ದಾಗ ಮಾತ್ರ ಸ್ಟಾರ್ಟ್ ಆಗೋದು. ನೆಕ್ಸ್ಟ್ ಇದ್ರದ್ದು ಇಂಜಿನ್ ಬಂದು ವಾಟರ್ ಕೂಲ್ಡ್ ಇಂಜಿನ್ ಆಗಿರ್ತಾರೆ. ರೇಡಿಯೇಟರ್ ಫ್ರಂಟ್ ಇಲ್ಲಿ ಏನು ಮೌಂಟ್ ಮಾಡಿರ್ತಾರೆ. ಕೂಲೆಂಟದು ಒಂದು ರಿಕವರಿ ಬಾಟ್ಲನ್ನು ಕೂಡ ಕಂಪ್ನಿ ಫಿಟೆಡ್ ರಿಕವರಿ ಬಾಟ್ಲಿ ಇರ್ತದೆ. ವಾಟರ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ನಿಮಗೆ ಕೂಲೆಂಟ್ ಖರ್ಚು ಕಡಿಮೆ ಇರ್ತದೆ. 1000 ಗಂಟೆಗೆ ಒಂದ್ಸಲ ಕೂಲೆಂಟ್ ಚೇಂಜಿಂಗ್ ಇಂಟರ್ವಲ್. ಇನ್ನು ಇದ್ರದ್ದು ಏರ್ ಫಿಲ್ಟರ್ ಬಗ್ಗೆ ಮಾತಾಡೋದಾಯ್ತು ಅಂದರೆ ನಾವು ಡ್ರೈ ಟೈಪ್ ಏರ್ ಕ್ಲೀನರ್ ಇರ್ತದೆ. ಇದಕ್ಕೆ ಜೊತೆಗೆ ಕಂಪ್ನಿ ಫಿಟೆಡ್ ಒಂದು ಪ್ಲಾಗಿಂಗ್ ಸೆನ್ಸಾರ್ ಕೊಟ್ಟಿರ್ತಾರೆ. ಏರ್ ಫಿಲ್ಟರ್ ಏನಾದ್ರು ಚೋಕ್ ಆಯಿತು ಅಥವಾ ಬ್ಲಾಕ್ ಆಯಿತು ಅಂತಂದರೆ ನಿಮಗೆ ಡ್ಯಾಶ್ ಬೋರ್ಡಲ್ಲೇ ತೋರಿಸುತ್ತೆ ಏರ್ ಫಿಲ್ಟರ್ ಬ್ಲಾಕ್ ಆಗೈತೆ ಅಂತ. ರೈತರಿಗೆ ಮಾಹಿತಿ ಇದರಲ್ಲಿ ಸಿಗುತ್ತೆ. ಸೊನಾಲಿಕಾ ಟ್ರ್ಯಾಕ್ಟರ್ 47ನ 3 ಸಿಲಿಂಡ್ರ್ ಇಂಜಿನ್ ನೀವು ನೋಡ್ತಾ ಇದ್ದೀರಿ. ಇದು ಸಿಲಿಂಡ್ರ್ 1, 2, 3 ಈ 3 ಸಿಲಿಂಡ್ರು ಸಪ್ರೇಟ್ ಬೈಪಾರ್ಟ್ ಆಗಿರೋದ್ರಿಂದ ನಿಮಗೆ ಇಂಜಿನ್ ಖರ್ಚು ಕಡಿಮೆ ಇರ್ತದೆ. ಮೇಂಟೆನೆನ್ಸ್ ಆಫ್ಟರ್ ವಾರಂಟಿ ನೀವು ಬೇಕಾದ್ರೆ ಯಾವ ಸಿಲಿಂಡ್ರು ನಿಮಗೆ ಪಾರ್ಟ್ ಡ್ಯಾಮೇಜ್ ಇರ್ತದೆ ಅದನ್ನು ಸಪ್ರೇಟಾಗಿ ನೀವು ಚೇಂಜ್ ಮಾಡ್ಕೋಬೋದು. ಫ್ರಂಟ್ ಟೈರ್ ಬಂದು 8.3 × 20, ರೇರ್ ಟೈರ್ ಬಂದು ನಿಮಗೆ 14.9 × 28 VKT ಪಡ್ಲಿಂಗ್ ಸ್ಪೆಷಲಿಸ್ಟ್ ಟೈರ್ ಇರ್ತದೆ. ಇದು ಈ 47 RX ಟ್ರಾನ್ಸ್ಮಿಷನ್ ಬಗ್ಗೆ ನಾವು ಮಾತಾಡೋದಾಯ್ತು ಅಂದರೆ ಗೇರ್ ಬಾಕ್ಸ್ ಸಂಬಂಧಪಟ್ಟಂಗೆ ಇದರಲ್ಲಿ ಟ್ರಾನ್ಸ್ಮಿಷನ್ ಹೈಡ್ರಾಲಿಕ್ ಆಯಿಲ್ ಬಂದು 55 ಲೀಟ್ರು ಹೈಡ್ರಾಲಿಕ್ ಆಯಿಲ್ ಇರ್ತದೆ. ಜೊತೆಗೆ ಕಂಪ್ನಿ ಫಿಟೆಡ್ ಒಂದು ಹೈಡ್ರಾಲಿಕ್ ಫಿಲ್ಟ್ರು ಕೂಡ ಫಿಟ್ ಮಾಡಿರ್ತಾರೆ. ಎಲ್ಲ ಕಂಪ್ನಿ ಟ್ರ್ಯಾಕ್ಟ್ರಲ್ಲೂ ನಿಮಗೆ ಒಂದೇ ಒಂದು ಸಿಂಗಲ್ ಹೈಡ್ರಾಲಿಕ್ ಫಿಲ್ಟರ್ ಇದ್ದರೆ ಇದರಲ್ಲಿ ಎಕ್ಸ್ಟ್ರಾ ಒಂದು ಹೈಡ್ರಾಲಿಕ್ ಮೈಕ್ರೋ ಶೈನರ್ ಅಂತ ಒಂದು ಫಿಟ್ ಮಾಡಿರ್ತೀವಿ. ಅದರ ಯೂಸೇಜ್ ಏನಂತಾರೆ, ಏನು
ಗೇರ್ ಡ್ರೈವ್ ಆಯ್ತಿದಂಗೆ ಅದ್ರದ್ದು ಏನು ಮ್ಯಾಗ್ನೆಟಿಕ್ ಸ್ಟ್ರೈನರ್ ಇರೋದ್ರಿಂದ ಅದ್ರ ಐರನ್ ಪಾರ್ಟಿಕಲ್ ಎಲ್ಲ ಅಬ್ಸರ್ವ್ ಮಾಡಿಕೊಂಡು ಸರ್ವಿಸ್ ಇಂಟರ್ವಲ್ನ ಗೇರ್ ಬಾಕ್ಸ್ ಆಯಿಲ್ದು ಸರ್ವಿಸ್ ಇಂಟರ್ವಲ್ ಬೇರೆ ಯಾವುದೇ ನೀವು ಟ್ರ್ಯಾಕ್ಟರ್ ಕಂಪ್ನಿ ಕಂಪೇರ್ ಮಾಡಿದ್ರೆ 1,000 ಗಂಟೆ ಒಂದ್ಸಲ ಸರ್ವಿಸ್ ಇಂಟರ್ವಲ್ ಇರುತ್ತೆ. ಇದರಲ್ಲಿ ನಿಮಗೆ 1,800ರಿಂದ 2,000 ಗಂಟೆ ಓಡಿಸ್ಬೋದು. ಅದ್ರ ಡಬಲ್ ಸರ್ವಿಸ್ ಇಂಟರ್ವಲ್ ಹೆಚ್ಚು ಮಾಡುತ್ತೆ. ಅದು ಒಂದು ಹೈಡ್ರಾಲಿಕ್ ಸ್ಟ್ರೈನರ್ ಇರೋದ್ರಿಂದ ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್ ಟೈಪ್ ಇರುತ್ತದೆ. 8 ಫಾರ್ವರ್ಡ್ ಗೇರ್ಸು, 2 ರಿವರ್ಸ್ ಗೇರ್ಸು, ಕಾನ್ಸ್ಟೆಂಟ್ ಮೆಶ್ ಟೈಪ್ ಗೇರ್ ಬಾಕ್ಸು. ಕಾನ್ಸ್ಟೆಂಟ್ ಮೆಶ್ ಇರೋದ್ರಿಂದ ನಿಮಗೆ ಗೇರ್ ಬಾಕ್ಸ್ ಬಾಳಿಕೆ ದೀರ್ಘಾವಧಿ ಬಾಳಿಕೆ ಬರ್ತದೆ. ಸೈಡ್ ಶಿಫ್ಟ್ ಗೇರ್ಗಳು ನೀವು ಇಲ್ಲೇ ನೋಡ್ತಾ ಇರ್ಬೋದು. ಸೈಡ್ ಗೇರ್, ಆ ಕಡೆ ಹೈ ಲೋ ಗೇರು, ಈ ಕಡೆ 1 to 4 ರಿವರ್ಸ್ ಗೇರ್ ಆಗಿರ್ತದೆ. ಬ್ರೇಕು ಟ್ಯಾಕ್ಟ್ರದ್ದು ನೀವು ಬ್ರೇಕ್ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಮಲ್ಟಿ ಡಿಸ್ಕ್ OIB ಬ್ರೇಕು, ಆಯಿಲ್ ಇಮರ್ಸ್ಡ್ ಬ್ರೇಕ್ ಇರ್ತದೆ. ಇದು ನಿಮಗೆ ಬೇರೆ ಟ್ರ್ಯಾಕ್ಟರ್ ಕಂಪ್ನಿಗಳಲ್ಲಿ OIB ಬ್ರೇಕ್ ಕಂಪೇರ್ ಮಾಡ್ತು ಅಂತಂದರೆ ಇದು ಸೂಪರ್ ಫಿನಿಶ್ಡ್ ಆಯಿಲ್ ಬ್ರೇಕ್ ಅಂತ ಹೇಳ್ತೀವಿ. ನೀವು ಬ್ರೇಕ್ ಬೂಟ್ ಪೊಸಿಷನ್ ನೀವು ಕೆಳಗಡೆ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಬ್ರೇಕ್ ಬೂಟು ಫುಲ್ ಮೇಲ್ಗಡೆ ಇರ್ತದೆ. ಬ್ರೇಕ್ ಡ್ರಮ್ ಹತ್ತತ್ರ ಒಂದು 70 ಡಿಗ್ರಿ ಮೇಲೆ ಲೊಕೇಟ್ ಆಗಿರುತ್ತೆ ಬ್ರೇಕ್ ಬೂಟು. ಯಾವುದೇ ಥರ ನೀವು ನೀರ್ಗದ್ದೆ ಕೆಲಸಗಳು ಪಡ್ಲಿಂಗ್ ಕೆಲಸಗಳು ಮಾಡೋದ್ರಿಂದ ಬ್ರೇಕ್ ಬೂಟ್ ಬೇಗ ಡ್ಯಾಮೇಜ್ ಆಗುತ್ತೆ. ಡ್ರೈವರ್ ಕಂಫರ್ಟ್ ನೀವು ಅಬ್ಸರ್ವ್ ಮಾಡ್ಬೋದು. ಒಂದು ಸ್ವಲ್ಪ ಲೆಂತ್ ಕಡಿಮೆ ಇರೋರಿಗೆ ಯಾವ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು, ಲೆಂತ್ ಜಾಸ್ತಿ ಇರೋರಿಗೆ ಅಡ್ಜಸ್ಟಬಲ್ ಸೀಟು ನೋಡ್ತಾ ಇದ್ದೀರಿ ನೀವು. 540 ಸ್ಪೀಡ್ PTO ಇರ್ತದೆ. ರಿವರ್ಸ್ PTOನು ಕೂಡ ಇದರಲ್ಲಿ ಅವೈಲೇಬಲ್ ಇರ್ತದೆ. ನೀವು ಯಾವ ಗೇರಲ್ಲಿ PTO ಆಪ್ರೇಟ್ ಮಾಡ್ತೀರಿ ಅದೇ ಗೇರಲ್ಲಿ ರಿವರ್ಸ್ PTO ಇರೋಂಥದ್ದು PTO ಆಪ್ರೇಷನ್ ಇರ್ತದೆ. ಜೊತೆಗೆ ಡ್ಯುಯಲ್ ಕ್ಲಚ್ ಟ್ರ್ಯಾಕ್ಟರ್ ಬಂದು ಇನ್ಬಿಲ್ಟ್ ಡ್ಯುಯಲ್ ಕ್ಲಚ್ ಇರ್ತದೆ. DI47RX ಸಿಕಂದರ್ನ ಹೈಡ್ರಾಲಿಕ್ ಬಗ್ಗೆ ನಾವು ಮಾತಾಡೋದಾಯಿತು ಅಂದರೆ ಇದು ADDC ಲೈವ್ ಹೈಡ್ರಾಲಿಕ್ ಆಗಿರ್ತದೆ. ನಿಮಗೆ ಆಟೋಮೆಟಿಕ್ ಡೆಪ್ತ್ ಆ್ಯಂಡ್ ಡ್ರಾಪ್ ಕಂಟ್ರೋಲ್ ಲೈವ್ ಹೈಡ್ರಾಲಿಕ್ ಇರ್ತದೆ. ಅದು ಒಂದು ಪೊಸಿಷನ್ ಕಂಟ್ರೋಲ್ ಲಿವರು, ಒಂದು ಡ್ರಾಪ್ ಕಂಟ್ರೋಲ್ ಲಿವರು ಕಂಪ್ನಿ ಫಿಟೆಡ್ ಇರ್ತದೆ. ಮತ್ತು ಲೈವ್ ಹೈಡ್ರಾಲಿಕ್ ಯಾವ ಥರಪ್ಪ ಅಂತಂದರೆ ನಿಮಗೆ ಇದು ಆಟೋಮೆಟಿಕ್ ಸೆನ್ಸರ್ಗಳು ಇಲ್ಲಿ ಕನೆಕ್ಟ್ ಮಾಡಿರ್ತಾರೆ. ಸೆನ್ಸಾರ್ದು ಏನು ಯೂಸೇಜ್ ಅಂದರೆ ನೀವು ಉಳುವಾಗ ಕಲ್ಟಿವೇಟ್ರು, ಬಲರಾಮ್ ನೇಗ್ಲು ಯಾವುದೇ ಒಂದು ಇಂಪ್ಲಿಮೆಂಟ್ ಆಗಿರ್ಬೋದು, ನೆಲದಲ್ಲಿ ಏನು ನೇಗ್ಲು ಸಿಗಾಕೊಂಡಾಗ ಅಥವಾ ಇಂಪ್ಲಿಮೆಂಟ್ಗಳು ಸಿಗಾಕೊಂಡಾಗ ಆ ಸೆನ್ಸರ್ ಆಟೋಮೆಟಿಕ್ಕಾಗಿ ವರ್ಕ್ ಆಗಿ ನಿಮಗೆ ನೇಗ್ಲು ಮೇಲ್ಗಡೆ ಒಂದು ಸಮವಾಗಿ ಒಂದು ಲೆವೆಲ್ಗೆ ವರ್ಕ್ ಮಾಡೋಕ್ಕೆ ಯೂಸ್ ಆಗುತ್ತೆ ಹೈಡ್ರಾಲಿಕ್ ಸೆನ್ಸರ್ಗಳು. 5G ಸ್ಪೀಡ್ ಹೈಡ್ರಾಲಿಕ್ ಐತೆ. ಬೇರೆ ಕಂಪ್ನಿಗಳಲ್ಲಿ ನಿಮಗೆ ಸ್ಪೀಡ್ ಕಡಿಮೆ ಇರ್ತದೆ, ಇದರಲ್ಲಿ 5G ಸ್ಪೀಡ್ ಹೈಡ್ರಾಲಿಕ್ ಐತೆ. ಈ ರಾಕ್ಶಾಫ್ಟ್ ಆರ್ಮ್ಗಳು ನಿಮಗೆ ಹೆವಿ ರಾಕ್ಶಾಫ್ಟ್ ಆರ್ಮ್ ಕೊಟ್ಟಿರ್ತಾರೆ. ಮತ್ತು ಏನು ಬ್ಯಾಲೆನ್ಸಿಂಗ್ ರ್ಯಾಡ್ ಆಗಿರ್ಬೋದು, ಅಡ್ಜಸ್ಟ್ಮೆಂಟ್ ಚೆಕ್ ಚೈನ್ ಬಾರ್ ಆಗಿರ್ಬೋದು, ಇಲ್ಲಿ ನೋಡ್ತಾ ಇರ್ಬೋದು ನೀವು ಬ್ಯಾಲೆನ್ಸಿಂಗ್ ರ್ಯಾಡು, ಅಡ್ಜಸ್ಟ್ಮೆಂಟ್ ಚೆಕ್ ಚೈನ್ ಬಾರ್ಗಳು ಎಲ್ಲ ಕಂಪ್ನಿ ಫಿಟೆಡ್ ಹೆವಿ ಫಿಟ್ಮೆಂಟ್ ಇರ್ತದೆ. ಹೈಡ್ರಾಲಿಕ್ಕಲ್ಲಿ ಕೆಪಾಸಿಟಿ ಬಂದು ಇದು ನಿಮಗೆ 1,800ರಿಂದ 2,200 ತನಕ. 1,800 ಅಂದರೆ 2 ವೀಲ್ ಡ್ರೈವ್ 47RX ಅಲ್ಲಿ 1,800 kg ಲಿಫ್ಟಿಂಗ್ ಕೆಪಾಸಿಟಿ ಇರ್ತದೆ. 4 ವೀಲ್ ಡ್ರೈವ್ ಟ್ರ್ಯಾಕ್ಟರ್ಗಳಲ್ಲಿ 2,200 kg ತನಕ ಲಿಫ್ಟಿಂಗ್ ಕೆಪಾಸಿಟಿ ಇದರಲ್ಲಿ ಹೈಡ್ರಾಲಿಕ್ಕಲ್ಲಿ ಕೊಟ್ಟಿರ್ತಾನೆ ಕಂಪ್ನಿಯಿಂದನೂ ಒಂದು ಹೈಡ್ರಾಲಿಕ್ ಟ್ರಾಲಿ ಹುಕ್ಕು ಕೊಟ್ಟಿದ್ದಾನೆ. ನೀವು ಹೈಡ್ರಾಲಿಕ್ಕಲ್ಲಿ ಟಾಪ್ ಲಿಂಕ್ ಕನೆಕ್ಟಿಂಗ್ ಪಾಯಿಂಟ್ ನೋಡ್ಬೋದು ನೀವು, ಸೆನ್ಸಿಂಗ್ ಪಾಯಿಂಟ್ಗಳು. ಬೇರೆ ಟ್ರ್ಯಾಕ್ಟರ್ ಕಂಪ್ನಿಗಳಲ್ಲಿ ನಿಮಗೆ 3 ಸೆನ್ಸಿಂಗ್ ಪಾಯಿಂಟ್ಗಳು ಕೊಟ್ಟಿರ್ತಾರೆ. ಇದರಲ್ಲಿ 5G ಹೈಡ್ರಾಲಿಕ್ ಆಗಿರೋದ್ರಿಂದ ನಿಮಗೆ 4 ಸೆನ್ಸಿಂಗ್ ಪಾಯಿಂಟ್ಗಳೈತೆ. ನೀವು ನೋಡ್ಬೋದು 1, 2, 3, 4 ಸೆನ್ಸಿಂಗ್ ಪಾಯಿಂಟ್ಗಳೈತೆ. ಮತ್ತು ನೀವು ಬೇರೆ ಕಂಪ್ನಿ ಟ್ರ್ಯಾಕ್ಟರ್ಗಳಲ್ಲಿ ಆಕ್ಸಿಲರಿ ವಾಲ್ವ್ಗಳು ಕೊಟ್ಟಿರ್ತಾರೆ, ಆದರೆ ಅದರಲ್ಲಿ ಲಿಫ್ಟಿಂಗ್ ಸ್ಪೀಡ್ ಕಡಿಮೆ ಇರ್ತದೆ. ಇದರಲ್ಲಿ ADDC DCV ವಾಲ್ವ್ ಕೊಟ್ಟಿರ್ತಾರೆ. ಟ್ರಾಲಿ ಲಿಫ್ಟು ಸ್ಪೀಡಾಗಿ ನಿಮಗೆ ಲಿಫ್ಟ್ ಆಗುತ್ತೆ, ಸ್ಪೀಡಾಗಿ ಲಿಫ್ಟೂ ಕೂಡ ಇಳಿಯುತ್ತೆ. ಅದೇ ಜೊತೆಗೆ ನೀವು ರಿವರ್ಸಿಬಲ್ MB ಫ್ಲೋ ಫಿಟ್ ಮಾಡ್ಕೋಬೋದು, ಡಿಗ್ಗರು, ಬೇರೆ ಯಾವುದೇ ಥರ ಹೈಡ್ರಾಲಿಕ್ ಆಪ್ರೇಟ್ ಮಾಡೋದನ್ನ ಫಿಟ್ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ. ಇದು ಒಂದೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ 3 ಲಕ್ಷಕ್ಕೂ ಅಧಿಕ ಟ್ರ್ಯಾಕ್ಟರ್ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಂಥ ಕೆಪಾಸಿಟಿ ಇರೋದು ಈ ಸೊನಾಲಿಕಾ ಒಂದೇ ಕಂಪ್ನಿಲಿ. ಅದು ಇನ್ಹೌಸ್ ಪ್ರೊಡಕ್ಷನು, ಪ್ರತಿಯೊಂದು ಇಂಜಿನು, ಗೇರ್ ಬಾಕ್ಸು, ಹೈಡ್ರಾಲಿಕ್ಕು ಸ್ವಂತ ತಯಾರು ಮಾಡ್ಕೊಳ್ಳೋಂಥ ಏಕೈಕ ಕಂಪ್ನಿ ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಸೊನಾಲಿಕಾ ಇಂಟರ್ನ್ಯಾಷನಲ್ ಟ್ರ್ಯಾಕ್ಟರ್ ಲಿಮಿಟೆಡ್ ಕಂಪ್ನಿ ಬಗ್ಗೆ ಹೇಳೋದಾಯಿತು ಅಂದರೆ ಇಂಡಿಯಾದಲ್ಲೇ ಅತಿ ವೇಗವಾಗಿ ಅಂದರೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಟ್ರ್ಯಾಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಆಗಿದೆ. ಇದು ಬರೀ 30 ವರ್ಷ ಅವಧಿಯಲ್ಲೇ ನಿಮಗೆ ಇಂಡಿಯಾ ಮಾರ್ಕೆಟಿಂಗಲ್ಲಿ ಅವರೇಜು ಒಳ್ಳೆ ಲೀಡಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಆಗೈತೆ, ಲೀಡಿಂಗ್ ಸೇಲ್ಸಲ್ಲಿ ಐತೆ. ಮತ್ತು ಎಕ್ಸ್ಪೋರ್ಟ್ ಇಂಡಿಯಾದಲ್ಲಿ ಟ್ರ್ಯಾಕ್ಟರ್ ತಯಾರಾಗಿ ಬೇರೆ ದೇಶಕ್ಕೆ ರಫ್ತು ಅಂದರೆ ಎಕ್ಸ್ಪೋರ್ಟ್ ಮಾಡೋ ಟ್ರ್ಯಾಕ್ಟರ್ ಬ್ರ್ಯಾಂಡ್ಗಳಲ್ಲಿ ಇದು ನಂಬರ್ 1 ಸ್ಥಾನದಲ್ಲಿ ಐತೆ. ಇಂಡಿಯಾದಲ್ಲಿ ಟ್ರ್ಯಾಕ್ಟರ್ಗಳನ್ನ ತಯಾರು ಮಾಡಿ 150ಕ್ಕೂ ಬೇರೆ ಫಾರಿನ್ ಕಂಟ್ರಿಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಪ್ರಶಂಸಾ ಪತ್ರಗಳ ಮೇಲಿನ ವೀಕ್ಷಣೆಗಳು ಮತ್ತು ಅಭಿಪ್ರಾಯಗಳು ಕೇವಲ ವೈಯಕ್ತಿಕ ಬಳಕೆದಾರರದ್ದು ಮತ್ತು ನಮ್ಮ ಅಭಿಪ್ರಾಯಗಳನ್ನು ಪ್ರತಿಬಿಂಬಿಸುವುದಿಲ್ಲ. ಅನುಭವಗಳು ನಿರ್ದಿಷ್ಟ ಬಳಕೆದಾರರಿಗೆ ವೈಯಕ್ತಿಕವಾಗಿರುತ್ತದೆ ಮತ್ತು ಈ ಉತ್ಪನ್ನದ ಎಲ್ಲಾ ಬಳಕೆದಾರರನ್ನು ಪ್ರತಿನಿಧಿಸುವ ಅಗತ್ಯವಿಲ್ಲ. ಅವರ ಉತ್ಪನ್ನ ಬಳಕೆದಾರರಿಂದ ಪ್ರಶಂಸಾ ಪತ್ರಗಳನ್ನು ಕವರ್ ಮಾಡಲು ಮತ್ತು ಕಂಪನಿಯಿಂದ ಪರಿಹಾರವನ್ನು ಪಡೆಯಲು ನಾವು ಕಂಪನಿಯೊಂದಿಗೆ ಸಂಬಂಧ ಹೊಂದಿದ್ದೇವೆ. ಪ್ರಶಂಸಾ ಪತ್ರಗಳನ್ನು ಒಳಗೊಂಡಿರುವ ಬಳಕೆದಾರರು ಕಂಪನಿ ಅಥವಾ ನಮ್ಮಿಂದ ಯಾವುದೇ ಪರಿಹಾರವನ್ನು ಪಡೆಯುವುದಿಲ್ಲ.